ನಾವಿವತ್ತು ತುಂಬಾ ರುಚಿಯಾಗಿ ಆರೋಗ್ಯಕರವಾದ ಬೆಲ್ಲದ ರವೆ ಕೇಸರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ನಂತರ ಇದನ್ನು ಸೋದಿಸ್ಕೊಂಡು ಇಟ್ಕೋಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಸಪ್ರೇಟ್ ತಕ್ಕೋಬೇಕು. ಮತ್ತು ಅದೇ ಬಾಣಲಿಗೆ ರವೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಈ ಥರ ಕಲರ್ ಬಂದಮೇಲೆ ಇದಕ್ಕೆ ಬಿಸಿನೀರು ಸೇರಿಸ್ಕೋಬೇಕು. ಬಿಸಿನೀರು ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನೀರನ್ನ ಸ್ವಲ್ಪ ಡ್ರೈ ಆಗಿಬಿಡ್ಬೇಕು. ಈಗ ಇದಕ್ಕೆ ಬೆಲ್ಲದ ನೀರು ಹಾಕೋಬೇಕು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಹುರಿದಿಟ್ಟಿದ್ವಲ್ಲ ಆ ಡ್ರೈ ಫ್ರೂಟ್ಸು, ತುಪ್ಪ ಮತ್ತು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಕುಕ್ ಮಾಡ್ಕೋಬೇಕು. ಚೆನ್ನಾಗಿ ಹದಕ್ಕೆ ಬಂದಮೇಲೆ ಇದಕ್ಕೆ ಲಾಸ್ಟ್ ಇಳಿಸ್ಬೇಕಾದ್ರೆ ಮತ್ತೆ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಇಳಿಸ್ಕೊಂಡ್ರೆ ರುಚಿಯಾಗಿ ಆರೋಗ್ಯಕರವಾಗಿ ಬೆಲ್ಲದ ರವೆ ಕೇಸರಿ ರೆಡಿ ಆಗುತ್ತೆ.